ನೀವು ಒಪ್ಕೋತೀರಾ ಸರ್? ನಾನು ಹೇಳಿದ್ನಲ್ರಿ, ನಾನು MLA ಆಗಬೇಕು, MLC ಆಗಬೇಕು, MP ಆಗಬೇಕು ಅನ್ನೋದಕ್ಕೋಸ್ಕರ ಚುನಾವಣೆ ಸ್ಪರ್ಧೆ ಮಾಡ್ತಿಲ್ಲ. ಈ ವ್ಯವಸ್ಥೆ ಇದೆಯಲ್ಲ ಕರ್ನಾಟಕ ರಾಜ್ಯದಲ್ಲಿ, ಕಾರ್ಯಕರ್ತರಿಗೆ ಮೋಸ ಮಾಡ್ತಾರೆ ಅಂತ ವ್ಯವಸ್ಥೆ ಇದೆಯಲ್ಲ, ಇಷ್ಟು ದೊಡ್ಡ ಸಂಘಟನೆ ಅಪ್ಪ ಮಕ್ಕಳ ಕೈಯಲ್ಲಿ ಇಟ್ಕೊಂಡ್ಬಿಟ್ಟಿದಾರಲ್ಲ, ಅವ್ರು ಹೇಳ್ದಂಗೆ ನಡೀತಾ ಇದೆಯಲ್ಲ, ಇದನ್ನು ಪ್ರತಿಭಟನೆ ಮಾಡಬೇಕು ಅಂತ ಇಡೀ ರಾಜ್ಯದ ನೊಂದ ಕಾರ್ಯಕರ್ತರ ಅಭಿಪ್ರಾಯ. ಅಂಥ ನೊಂದ ಕಾರ್ಯಕರ್ತರ ಧ್ವನಿಯಾಗಿ ನಾನು ಚುನಾವಣೆ ನಿಲ್ತಾ ಇದ್ದೀನಿ. ವಿಧಾನಸಭೆಯಲ್ಲಿ ಆದಂತ ಫಾರ್ಮುಲಾವನ್ನೇ ಈಗ ಲೋಕಸಭೆ ಸೀಟ್ಗೂ ತಗೊಂಡಿದ್ದಾರೆ. ಇದರಿಂದ ಗೊತ್ತಿಲ್ಲ, ನನಗೇನು ಗೊತ್ತಿಲ್ಲ. ಏನಾಗ್ತದೆ ನನ್ನ ಕೇಳಿದಷ್ಟು ಧೈರ್ಯವಾಗಿ ಮೋದಿ, ಅಮಿತ್ ಶಾ ಮತ್ತು ನಡ್ಡಾ ಅವ್ರನ್ನೇ ಕೇಳಿ ಟಿಕೆಟ್ ಅಂತ ಒಂದು ಮಾತಾಡಿದ್ರು. ಶೋಭಾ ಬಂದು ಅಮಿತ್ ಶಾ, ನಡ್ಡಾ, ಮೋದಿ ಕೇಳಿದ್ಲ? ಅವ್ರ ಪರವಾಗಿ ಬ್ಯಾಟಿಂಗ್ ಮಾಡಿದ್ರಲ್ಲ, ಅಲ್ಲಿಂದ ತೆಗೆದು ಇಲ್ಲಿ ಹಾಕಿ ಎಲ್ಲ ಮಾಡ್ತೀಯಾರಲ್ಲ. ಶೋಭಾ ಹೋಗಿದ್ರ ಅಲ್ಲಿಗೆ? ಶೋಭಂಗೆ ಹೇಳ್ಬೇಕಿತ್ತು, ಬಾಮ್ಮ ನೀನು ಇಲ್ಲಿ ಡೆಲ್ಲಿಗೆ ಬಂದು ಕೂತ್ಕೋ, ಎಲ್ಲ ನಾಯಕರು ಕೇಳು ಅಂತ ಅಂದ್ಕೊಂಡು ಶೋಭನಿಗೆ ಹೇಳಿದ್ರಲ್ಲ. ಬೊಮ್ಮಾಯಿ ಇವತ್ತು ನಿಮ್ಮ ಪತ್ರಿಕೆಗಳು ಓದಿದೆ. ನಾನು ಕಾಂತೇಶ್ ಹೆಸರನ್ನೇ ಹೇಳಿದೆ. ಪಾಪ ನಾನು ಅವ್ರ ಬಗ್ಗೆ ನಾನು ದೂಷಣೆ ಮಾಡಲ್ಲ. ಆದರೆ ಇವರು ಶೋಭಾಗೆ ಹಠ ಹಿಡಿಯೋಕ್ಕಾಗತ್ತೆ, ಕಾಂತೇಶಂಗೆ ಯಾಕೆ ಹಠ ಹಿಡಿಲಿಲ್ಲ? ನಿಮಗೆ ಜೋರಾಗಿ ಕೇಳಿದಷ್ಟು ಅಮಿತ್ ಶಾ, ನಡ್ಡಾ, ಮೋದಿ ಹತ್ರ ಕೇಳಬೇಕು ನನಗಿದ್ರೆ ನಾನು ಹಾಗೆ ಮಾಡ್ತೀನಿ. ನಿಮ್ಮನ್ನು ನಂಬಿದ್ದೆ, ನೀವು ಹಿಂಗೆ ಮೋಸ ಮಾಡ್ತೀರಿ ನನಗೆ ಗೊತ್ತಿರಲಿಲ್ಲ. ಯಾರನ್ನೂ ಭೇಟಿ ಮಾಡಲ್ಲ. ನಾಳೆ ನಮ್ಮ ಜನನೇ ಭೇಟಿ ಮಾಡ್ತೀನಿ. ನಾನು ಜನರ ಅಭಿಪ್ರಾಯ ತಕ್ಕಂತೆ ನಾನು ಮುಂದುವರಿತೀನಿ.